ನಮ್ಮ ಹಿಂದೂ ಧರ್ಮದಲ್ಲಿ ಕುಂಕುಮವು ಒಬ್ಬ ಮಹಿಳೆಯ ಸುಮಂಗಲಿತನ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಕುಂಕುಮವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಶಕ್ತಿಯುತವಾದ ಕುಂಕುಮವನ್ನು ಸುಮಂಗಲಿಯರು ಧರಿಸುವುದರಿಂದ ಪತಿಯ ಆಯಸ್ಸು ಹೆಚ್ಚುತ್ತದೆ, ಅಲ್ಲದೆ ಪತಿಯು ಯಾವಾಗಲೂ ಅದೃಷ್ಟವಂತನಾಗಿರುತ್ತಾನೆ. ಇದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗಿ ಜೀವನ ಪೂರ್ತಿ ಸುಖ ಸಂತೋಷದ ಬದುಕು ಲಭಿಸುತ್ತದೆ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಮಹಿಳೆಯರು ಪ್ರತಿನಿತ್ಯವೂ ಹಚ್ಚಿಕೊಳ್ಳುವ ಕುಂಕುಮದ ಬಗ್ಗೆ ಗೊತ್ತಿರದ ಅನೇಕ ಸಂಗತಿಗಳನ್ನು ತಿಳಿಯೋಣ. ನೀವು ನಿಮ್ಮ ಹಣದಲ್ಲಿ ಖರೀದಿಸಿದ ಕುಂಕುಮವನ್ನು ಬಳಸಿದರೆ ಶುಭ. ಬೇರೆಯವರ ಹಣದಲ್ಲಿ, ಅಂದರೆ ನಿಮ್ಮ ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿ ಹೊರಗಿನವರು ಖರೀದಿಸಿದ ಕುಂಕುಮವನ್ನು ಅಥವಾ ಉಚಿತವಾಗಿ ನೀಡಿದ ಕುಂಕುಮವನ್ನು ಬಳಸುವುದು ಒಳ್ಳೆಯದಲ್ಲ ಎಂಬ ನಂಬಿಕೆ ಇದೆ. ಉಡುಗೊರೆಯ ರೂಪದಲ್ಲಿ ಬಂದಿರುವ ಕುಂಕುಮವನ್ನು ಮನೆಯ ಹೆಣ್ಣು ಮಕ್ಕಳು ಧರಿಸಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೂ ಯಾರಾದರೂ ಹಣವನ್ನು ಕೊಟ್ಟು ಈ ಹಣದಲ್ಲಿ ಕುಂಕುಮವನ್ನು ಖರೀದಿಸಿ ಬಳಸಿ ಎಂದರೆ ಅಂತಹ ಹಣದಿಂದ ಖರೀದಿಸಿದ ಕುಂಕುಮವನ್ನು ಸುಮಂಗಲಿಯರು ಬಳಸಬಾರದು. ಇದರಿಂದ ಗಂಡನಿಗೆ ಅಪಾರವಾದ ಧನಹಾನಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಕುಂಕುಮವನ್ನು ಧರಿಸಬಾರದು. ಶುಚಿಯಾಗಿ ಸ್ನಾನವನ್ನು ಮುಗಿಸಿದ ನಂತರವೇ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿಕೊಳ್ಳಬೇಕು. ಸ್ನಾನದ ಮುಂಚೆ ತಪ್ಪಿಯೂ ಕುಂಕುಮವನ್ನು ಮುಟ್ಟಬೇಡಿ. ಸೂತಕ ಹಾಗೂ ಮುಟ್ಟಿನ ಸಮಯದಲ್ಲಿ ಕುಂಕುಮ ಅಥವಾ ಸಿಂಧೂರವನ್ನು ಧರಿಸಬಾರದು. ಇದು ಶುಭವಲ್ಲ ಎನ್ನುವ ನಂಬಿಕೆ ಇದೆ. ಸುಮಂಗಲಿಯರು ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಕುಂಕುಮದ ಬಟ್ಟಲು ಕೈಯಿಂದ ಜಾರಿ ಕೆಳಗೆ ಬೀಳಬಾರದು. ಇದು ಪತಿಯ ಹಣಕಾಸಿನ ನಷ್ಟಕ್ಕೆ ಕಾರಣವಾಗಬಹುದು ಮತ್ತು ಪದೇ ಪದೇ ಕುಂಕುಮವು ಚೆಲ್ಲುತ್ತಿದ್ದರೆ ಅದರಿಂದ ಪತಿಯ ಆಯಸ್ಸು ಕೂಡ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಪದೇ ಪದೇ ಹೀಗೆ ಆಗುತ್ತಿದ್ದರೆ ಪ್ರತಿ ಸೋಮವಾರ ಶಿವನನ್ನು ಪೂಜಿಸಿ ಉಪವಾಸವನ್ನು ಮಾಡಿ. ಇದರಿಂದ ನಿಮ್ಮ ಜೀವನದ ಎಲ್ಲ ರೀತಿಯ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗುತ್ತವೆ. ಬೇರೊಬ್ಬರ ಮುಂದೆ ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳಬಾರದು. ಇದರಿಂದ ಪತಿ ಪತ್ನಿಯರ ಸಂಬಂಧದ ಮೇಲೆ ಮೂರನೆಯವರ ದೃಷ್ಟಿ ಬಿದ್ದು ಗಂಡ ಹೆಂಡತಿಯರ ನಡುವೆ ಕಲಹ, ಜಗಳಗಳು ಆಗುತ್ತವೆ. ಕುಟುಂಬದಲ್ಲಿ ಪ್ರೀತಿ, ಸಾಮರಸ್ಯವು ಕ್ಷೀಣಿಸುತ್ತದೆ. ಅದಕ್ಕಾಗಿ ಬೇರೊಬ್ಬರ ಎದುರಿಗೆ ಸಿಂಧೂರವನ್ನು ಧರಿಸಬೇಡಿ. ಪುಡಿ ಕುಂಕುಮವನ್ನು ಬಳಸುವುದು ಅತ್ಯಂತ ಶುಭದಾಯಕವಾಗಿದೆ. ಅದರಲ್ಲಿಯೂ ಸುಮಂಗಲಿಯರು ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಆ ಪುಡಿಯು ಮೂಗಿನ ಮೇಲೆ ಬಿದ್ದರೆ ಅದು ತುಂಬಾ ಶುಭ ಸೂಚನೆಯಾಗಿದೆ. ಇದರ ಅರ್ಥ ನಿಮ್ಮ ಪತಿಯು ನಿಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಹಾಗೂ ಗೌರವಿಸುತ್ತಾರೆ ಎಂದಾಗುತ್ತದೆ. ಸುಮಂಗಲಿಯರು ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಕೈತಪ್ಪಿ ಚೆಲ್ಲಿದರೆ ಆ ಕ್ಷಣವೇ ಮಾತೆ ಪಾರ್ವತಿ ದೇವಿಯಲ್ಲಿ ಕ್ಷಮೆ ಕೇಳಿ. ಆ ಚೆಲ್ಲಿದ ಕುಂಕುಮವನ್ನು ಯಾರು ತುಳಿಯದ ಜಾಗಕ್ಕೆ ಅಥವಾ ಮರದ ಕೆಳಗೆ ಹಾಕಿ ಬನ್ನಿ. ಅದರ ಬದಲಾಗಿ ಕಸದ ಬುಟ್ಟಿಯಲ್ಲಿ ಅಥವಾ ಸಿಂಕಿನಲ್ಲಿ ಹಾಕಬೇಡಿ. ಇದರಿಂದ ಮಾತೆ ಪಾರ್ವತಿ ದೇವಿಯ ಕೋಪಕ್ಕೆ ನೀವು ಗುರಿಯಾಗುತ್ತೀರಿ. ನಿಮ್ಮ ಮನೆಯ ಕುಂಕುಮದ ಭರಣಿಯಲ್ಲಿ ಅಥವಾ ಬಟ್ಟಲಿನಲ್ಲಿ 1 ರೂಪಾಯಿಯ ನಾಣ್ಯವನ್ನು ಹಾಕಿಡಬೇಕೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಇದರಿಂದ ಮಾತೆ ಪಾರ್ವತಿ ದೇವಿ ಹಾಗೂ ಮಾತೆ ಲಕ್ಷ್ಮೀ ದೇವಿ ಇವರಿಬ್ಬರ ಆಶೀರ್ವಾದವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಗಂಡ ಹೆಂಡತಿಯ ಜೀವನ ಪ್ರೀತಿ, ಗೌರವ, ನಂಬಿಕೆ, ವಿಶ್ವಾಸದಿಂದ, ಸಾಮರಸ್ಯದಿಂದ ಕೂಡಿರುತ್ತದೆ. ಅದಕ್ಕಾಗಿ ತಪ್ಪದೆ ಪ್ರತಿ ಮಹಿಳೆಯು ಈ ಕೆಲಸವನ್ನು ಮಾಡಲೇಬೇಕು. ಕುಂಕುಮವನ್ನು ಸ್ವಲ್ಪ ಎಣ್ಣೆಯೊಂದಿಗೆ ಬೆರೆಸಿ ಮನೆಯ ಮುಖ್ಯದ್ವಾರದ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಸತತವಾಗಿ 40 ದಿನಗಳವರೆಗೆ ಬರೆದರೆ ಮನೆಯ ಎಲ್ಲ ರೀತಿಯ ವಾಸ್ತುದೋಷಗಳು ನಿವಾರಣೆಯಾಗಿ ಮಾತೆ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಹೀಗೆ ಸುಮಂಗಲಿಯರು ಕುಂಕುಮವನ್ನು ಸರಿಯಾದ ವಿಧಾನದಲ್ಲಿ ಬಳಸಿ ಸೌಭಾಗ್ಯವನ್ನು, ಅಖಂಡ ಅದೃಷ್ಟವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.